ನೋಡಿ, ವಿಧಾನಸಭೆಯ ಕಲಾಪ ಆರಂಭ ಆಗ್ತಿದ್ದ ಹಾಗೆ ಕೋಲಾಹಲ, ಸಂಘರ್ಷ, ಪ್ರತಿಭಟನೆ, ವಾಕ್ಸಮರ, ಮಾತಿನ ಚಕಮಕಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನೀಗ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಿನ್ನೆ ಒಂದಿನ ಬಿಡುವು ಕೊಟ್ಟಿದ್ರು ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರದ ಹಿನ್ನೆಲೆಯಲ್ಲಿ. ಆದ್ರೆ ಇವತ್ತು ಆರಂಭ ಆಗ್ತಿದ್ದ ಹಾಗೆ ಆ ಕಡೆ ವಿಧಾನಸಭೆ, ಈ ಕಡೆ ವಿಧಾನ ಪರಿಷತ್, ಎರಡೂ ಕಡೆಯೂ ಕೂಡ ಪಂಚಮಸಾಲಿ ಸಮುದಾಯದವರಿಗೆ 2A ಮೀಸಲಾತಿಯನ್ನ ಕೊಡಬೇಕು ಅಂತ ಒತ್ತಾಯಿಸಿ ಏನು ಹೋರಾಟ ಮಾಡ್ತಿದ್ರಲ್ಲ, ಮೊನ್ನೆ ಲಾಠಿ ಚಾರ್ಜ್ ಆಯ್ತಲ್ಲ. ಆ ವಿಚಾರವಾಗಿ ಕೆಲವರು ತಲೆ ಒಡೆದೋಯ್ತು, ಕೆಲವರು ಕೈಕಾಲು ಮುರಿದೋಯ್ತು. ಆ ವಿಚಾರವನ್ನ ಇವತ್ತು ಕೈಗೆತ್ತಿಕೊಂಡು ಉಭಯ ಸದನಗಳಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಹಾಗಾದ್ರೆ ಏನಾಗ್ತಾ ಇದೆ, ಏನ್ ನಡೆದಿದೆ, ಅದಕ್ಕೆ ಸರ್ಕಾರದ ಉತ್ತರ ಏನು? ಈಗ ಇವರೇನೋ ಪ್ರತಿಭಟನೆ ಮಾಡ್ತಿದ್ದಾರೆ, ಕೋಲಾಹಲ ಈಗಾಗಲೇ ಶುರು ಆಗಿದೆ. ಹಾಗಾದ್ರೆ ಸರ್ಕಾರದ ಉತ್ತರ ಏನು? ಏನು ಉತ್ತರ ಕೊಡುತ್ತೆ ಸರ್ಕಾರ? ಇದಕ್ಕೆ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಸರ್ಕಾರವು ಉತ್ತರವನ್ನು ರೆಡಿ ಮಾಡ್ಕೊಂಡಿದೆ. ಸೊ ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರಲಿ, ಈ ಸಂಘರ್ಷ ಬಹುಶಃ ಈ ಅಧಿವೇಶನವನ್ನೇ ಆಪೋಷಣ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಹಾಗಾದ್ರೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಏನ್ ನಡೀತಾ ಇದೆ, ಏನಾಗುತ್ತೆ, ಸರ್ಕಾರ ಏನು ಉತ್ತರ ಕೊಡುತ್ತೆ, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಯಾವಾಗ ಮೊನ್ನೆ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಬೀದಿಗಿಳಿದ್ರಲ್ಲ, ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಬೇರೆ ಯಾರು ಬೇಡ, ಕಾನೂನು ಸುವ್ಯವಸ್ಥೆಯ ಹೊಣೆಗಾರಿಕೆಯನ್ನು ಹೊತ್ತಿರುವಂತ IGP ಹಿತೇಂದ್ರ ಅವರೇ ಸ್ವತಃ ಲಾಠಿಯನ್ನು ಹಿಡ್ಕೊಂಡು ಬೀದಿಗಿಳಿದು ಬಾರಿಸಿದ್ರಲ್ಲ, ಅವಾಗ್ಲೇ ಖಾತ್ರಿ ಆಗೋಯ್ತು ಈ ಅಧಿವೇಶನ ಇನ್ನೂ ಅಷ್ಟು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿನ್ನೆ ಎಸ್ ಎಂ ಕೃಷ್ಣ ಮಾಜಿ ಮುಖ್ಯಮಂತ್ರಿಗಳು ಅವರ ಅಂತ್ಯ ಸಂಸ್ಕಾರ ಇತ್ತು, ಆ ಹಿನ್ನೆಲೆಯಲ್ಲಿ ಬಿಡುವಿತ್ತು. ಇವತ್ತಿಗೋಸ್ಕರ ಕಾಯ್ತಾ ಇದ್ರು. ಕಲಾಪ ಆರಂಭ ಆಗ್ತಿದ್ದ ಹಾಗೆ ಮೊದಲು ರೈಸ್ ಆಗಿದ್ದೇ ಈ ಇಶ್ಯೂ. UT ಖಾದರ್ ಅವರು ಹೇಗಾಗೋ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, R ಅಶೋಕ್, ಅರವಿಂದ ಬೆಲ್ಲದ್, ಈ ಕಡೆ ವಿಧಾನಸಭೆಯಲ್ಲಿ ಹೇಳ್ತಾ ಇರೋದು ಅಶ್ವಥ್ ನಾರಾಯಣ್, ಎಲ್ಲ ಏಕ್ದಮ್ ಎದ್ದು ನಿಂತ್ಬಿಟ್ರು. ಆ ಕಡೆ ವಿಧಾನ ಪರಿಷತ್ತಲ್ಲೂ ಅಷ್ಟೇ ಛಲವಾದಿ ನಾರಾಯಣ ಸ್ವಾಮಿ, CT ರವಿ, ರವಿಕುಮಾರ್ ಎಲ್ಲ ಒಟ್ಟೊಟ್ಟಿಗೆ ಎದ್ದು ನಿಂತರು. ಅಂದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರು ಅವರು. ಹಾಗೂ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಈ ವಿಚಾರವನ್ನ ಇದೀಗ ವಿವಾದದ ಸ್ವರೂಪವನ್ನು ಪಡೆದು ಬಿಟ್ಟಿದೆ ಬಿಡಿ. ಹಲ್ಲೆ ಮಾಡಿದ್ಮೇಲೆ ಯಾವಾಗ ಪಂಚಮಸಾಲಿ ಸಮುದಾಯದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರು ನೇರವಾಗಿ ಎಚ್ಚರಿಕೆ ಕೊಟ್ಟರು, 2028 ನೋಡ್ಕೊತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅಲ್ಲೇ ಇದಕ್ಕೊಂದು ದಿಕ್ಕು ಸಿಕ್ಬಿಡ್ತು, ಇದು ಯಾವ ರೀತಿ ಪೊಲಿಟಿಕಲ್ ಆಗುತ್ತೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡ್ತು. ಸೊ ಬಿಜೆಪಿ ಅವ್ರು ಕಾಯ್ತಾ ಇದ್ರು ಇಂಥ ಇಶ್ಯೂಗೋಸ್ಕರ. ಸಹಜವಾಗಿ ಇವತ್ತು ಕಲಾಪ ಆರಂಭ ಆಗ್ತಿದ್ದ ಹಾಗೆ ಅದನ್ನ ಅವರು ಅಸ್ತ್ರವಾಗಿ ಪ್ರಯೋಗಿಸಿದ್ದಾರೆ. ನೋಡಿ, ಖಚಿತ ಪ್ರತಿಭಟನೆ ನಡೆಯೋದು ಗ್ಯಾರಂಟಿ, ಕೋಲಾಹಲ ಗ್ಯಾರಂಟಿ, ಘರ್ಷಣೆ ಗ್ಯಾರಂಟಿ, ಸಂಘರ್ಷ ಗ್ಯಾರಂಟಿ, ಮಾತಿನ ಚಕಮಕಿ, ವಾಕ್ಸಮರ, ಇವೆಲ್ಲ ನೀವು ನೋಡ್ತಾನೆ ಹೋಗ್ತೀರಿ. ಆದರೆ ಸರ್ಕಾರ ಉತ್ತರ ಕೊಡ್ಬೇಕಲ್ಲ, ಏನು ಉತ್ತರ ಕೊಡುತ್ತೆ? ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು, ಈಗ ಮೊನ್ನೆನೇ ಹೇಳ್ತಾ ಇದ್ರು, 5,000 ವಾಹನಗಳನ್ನ, ದೊಡ್ಡ ದೊಡ್ಡ ವಾಹನಗಳನ್ನ ತೆಗೆದುಕೊಂಡು ಬರ್ತೀವಿ ಅಂದ್ರೆ ನಾವ್ ಹೆಂಗ್ ಬಿಡೋದು? ಕಾನೂನು ಸುವ್ಯವಸ್ಥೆನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಕೊನೆಗೆ ನೀವೇ ಹೇಳ್ತೀರಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಲಿ ಅವತ್ತೇ ಪ್ರತಿಭಟನೆ ಮಾಡಿದ್ವಿ, ಅವತ್ತೇ ಕೋಲಾಹಲ ಆಗಿತ್ತು, ಅವತ್ತೇ ಸಂಘರ್ಷ ಆಗಿತ್ತು. ಈಗ ಲಾಠಿ ಚಾರ್ಜ್ ಮಾಡಿದ್ಮೇಲೆ, ಕಲ್ಲು ತೂರಾಟ ನಡೆಯುವ ಹಂತಕ್ಕೆ ಹೋದ ಮೇಲೆ ಈಗ ಬಿಡ್ತಾರಾ? ಸೊ ಹೋಮ್ ಮಿನಿಸ್ಟರ್ ಕೂಡ ನೋಡಿ, ಎಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ಆ ಸ್ಥಳವನ್ನ ಬಿಟ್ಟು ರೋಡಿಗೆ ಬಂದ್ರು, ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಬಂದ್ರು, ಕಾಂಪೌಂಡ್ ಹತ್ತಿದ್ರು, ಗೇಟ್ ಹತ್ತಿದ್ರು, ಹಾರ್ಲಿಕ್ಕೆ ಹೋದ್ರು. ಪೊಲೀಸ್ನವ್ರು ಕೈ ಕಟ್ಕೊಂಡು ಕೂರಕ್ಕಾಗತ್ತಾ? ಹೀಗಾದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರರು? ನೀವು ನಮಗೆ ಕೇಳ್ತೀರಿ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇಲ್ಲ, ಗೃಹ ಇಲಾಖೆ ಸತ್ತೋಗಿದೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಂತ ನೀವೇ ಪ್ರಶ್ನೆ ಮಾಡ್ತೀರಿ. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅಲ್ಲಿ ಆ ಕ್ಷಣಕ್ಕೆ ಪೊಲೀಸರು ಏನ್ ಕ್ರಮ ತೆಗೆದುಕೊಳ್ಬೇಕಿತ್ತು ಅದನ್ನು ತೆಗೆದುಕೊಂಡಿದ್ದಾರೆ. ಅವರು ಕಲ್ಲು ತೂರಾಟ ಮಾಡಿದ್ದರಿಂದ, ಪೊಲೀಸರಿಗೆ ಪೆಟ್ಟಾಗಿದ್ರಿಂದ ಇಷ್ಟು ಜನ ಪೊಲೀಸರ ತಲೆಗೆ ಕಲ್ಲು ಬಿದ್ದಿದೆ, ಇಷ್ಟು ಜನ ಪೊಲೀಸರು ಗಾಯಾಳುಗಳಾಗಿದ್ದಾರೆ ಅಂತ ಆ ಲೆಕ್ಕ ಅವ್ರು ಹೇಳ್ತಾರೆ. ಸರ್ಕಾರದ ಉತ್ತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಕಡೆ ಇವರು ಪಂಚಮಸಾಲಿ ಹೋರಾಟಗಾರರ ಮೇಲೆ ಸರ್ಕಾರ ದಾಳಿಯನ್ನ ಮಾಡಿದೆ, ಲಾಠಿ ಚಾರ್ಜ್ ಮಾಡಿದೆ, ಹೊಡೆಸಿದೆ, ಇದೆಲ್ಲ ಉದ್ದೇಶಪೂರ್ವಕ, ಇದೆಲ್ಲ ಪ್ಲಾನ್ ಮಾಡಿ ಸರ್ಕಾರ ಮಾಡಿದೆ ಅಂತಲಿ ಇವ್ರ ಆಪಾದನೆ. ಆ ಕಡೆ ಅವರ ಆಪಾದನೆ, ಅವರು ರೋಡಿಗೆ ಬಂದು ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಹೊರಟಿದ್ರಿಂದ ನಾವು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡ್ಬೇಕಾಯ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ದೃಷ್ಟಿಯಿಂದ ಅಂತೇಳಿ ಅವ್ರ ಉತ್ತರ. ನಮ್ಮ ಹತ್ರ ಎಲ್ಲ ವಿಡಿಯೋಗಳಿದೆ, ವಿಡಿಯೋ ಸಾಕ್ಷಿಗಳಿದೆ ಅಂತಲಿ ಅವ್ರು ಹೇಳ್ತಾರೆ. ಅಲ್ಲಿಗೆ ಇದು ಇತ್ಯರ್ಥ ಆಗುವ ವಿಚಾರ ಅಲ್ಲ.
ಇದನ್ನ ಹೇಳದ್ನಲ್ಲ, ಕೋಲಾಹಲ, ಮಾತಿನ ಚಕಮಕಿ, ವಾಕ್ಸಮರ, ಸಂಘರ್ಷ, ಘರ್ಷಣೆ ಹಿಂಗೆ ಮುಂದುವರಿಯೋದು. ಕೊನೆಗೆ ಈ ಅಧಿವೇಶನವನ್ನೇ ಆಪೋಷಣ ತೆಗೆದುಕೊಳ್ಳುತ್ತಾ ನೋಡ್ಬೇಕು. ಯಾಕಂದ್ರೆ ಇನ್ನು ಬಹಳಷ್ಟು ವಿಚಾರಗಳಿದೆ. ಯಾವ್ಯಾವ ಇಶ್ಯೂ ಚರ್ಚೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈಗ ಈ ಹಂತಕ್ಕೆ ಹೋಗ್ಬಿಟ್ಟಿದೆ. ಮತ್ತು ಬಿಜೆಪಿಯವರು ಇದನ್ನ ತುಂಬಾ ಗಂಭೀರವಾಗಿ ಮತ್ತು ಒಂದ್ ರೀತಿ ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ನಿಂತು ಬಿಟ್ಟಿದ್ದಾರೆ ಅವರು. ಸೊ ಅವ್ರು ಬಿಡ್ಲಿಕ್ಕೂ ರೆಡಿ ಇಲ್ಲ. ಸೊ ಯುಟಿ ಕಾದರೋರಿಗೆ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ. ನೋಡ್ಬೇಕು ಇದು ಎಲ್ಲಿವರೆಗೂ ಹೋಗುತ್ತೆ ಈ ಸಂಘರ್ಷ, ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಈಗ ಪಂಚಮಸಾಲಿ ಸಮುದಾಯದವರು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಸೊ ಇದನ್ನ ಹೇಗಾದ್ರೂ ಮಾಡಿ ಒಂದು ಪರಿಹಾರ ಅಂತ ಏನಾದ್ರೂ ಒಂದು ಹೇಳಲೇಬೇಕಲ್ಲ, ಸರ್ಕಾರದ ಜವಾಬ್ದಾರಿ ಇರುತ್ತಲ್ಲ. ಯಾವ ರೀತಿಯ ಪರಿಹಾರವನ್ನ, ಉತ್ತರವನ್ನ, ಸಮರ್ಥನೆಯನ್ನ ಸರ್ಕಾರ ಕೊಡುತ್ತೆ, ಅದನ್ನ ಆಧರಿಸಿ ಈ ಅಧಿವೇಶನ, ಈ ಕಲಾಪ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಇತ್ಯರ್ಥ ಆಗೋದು. ನಿಮ್ಮ ಪ್ರಕಾರ ಏನು ಮಾಡಬೇಕು ಈಗ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ ಕ್ಷಮೆ ಕೇಳಬೇಕಾ, ಅಥವಾ ಇಲ್ಲ ಹೋರಾಟಗಾರರದ್ದೇ ತಪ್ಪು, ಪೊಲೀಸ್ನವ್ರು ಮಾಡಿದ್ದೇ ಸರಿ ಅಂತ ಸಮರ್ಥನೆ ಮಾಡ್ಕೋಬೇಕಾ? ಹಾಗೆ ಬಿಜೆಪಿಯವರು ಪ್ರತಿಭಟನೆ ಒಂದೇ ದಾರಿನ, ಅಥವಾ ಚರ್ಚೆಯ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕಾ? ಏನು ಈಗ ಆಗಬೇಕಾದ್ದೇನು ಅಂತ ನೀವು ಭಾವಿಸ್ತೀರಿ? ಹಾಗೆ ಇದರಲ್ಲಿ ತಪ್ಪು ಯಾರದ್ದು? ಪಂಚಮಸಾಲಿ ಸಮುದಾಯದ ಹೋರಾಟಗಾರರದ್ದ ಅಥವಾ ಸರ್ಕಾರದ್ದ, ಪೊಲೀಸರದ್ದ? ಯಾರ ತಪ್ಪು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.